ಮಹಾಮಳೆಯ ಆರ್ಭಟಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ವರುಣ ಕೊಂಚ ಬಿಡುವು ಕೊಟ್ಟಿದ್ರೂ ಕೂಡ ಸಹ ನದಿಗಳು ಆರ್ಭಟ ಮಾತ್ರ ಕಡಿಮೆ ಆಗಿಲ್ಲ. ಹಾಗಾದ್ರೆ ಈ ಮೇಘರಾಜನ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಕ್ಕಿ ಹರಿಯುತ್ತಿರುವ ನದಿಗಳು, ಜಮೀನುಗಳು ಸಂಪೂರ್ಣ ಜಲಾವೃತ, ಬೆಳೆ ಹಿಡಿದು ಕಣ್ಣೀರು ಹಾಕುತ್ತಿರುವ ಅನ್ನದಾತರು, ಪರಿಹಾರಕ್ಕಾಗಿ ರೈತರ ಪರದಾಟ. ಇದು ವರುಣ ಮಾಡಿದ ಅವಾಂತರದ ಮಳೆಯ ದೃಶ್ಯ. ಮಳೆ ಆರ್ಭಟಕ್ಕೆ ಕೊಚ್ಚಿ ಹೋದ ರೈತರ ಬದುಕು, ನಿಲ್ಲದ ನದಿಗಳ ರೌದ್ರಾವತಾರ, ತಗ್ಗುತ್ತಿಲ್ಲ ನೆರೆ. ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿದ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ. ಒಂದೆಡೆ ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸಿದ್ರೆ ಮತ್ತೊಂದೆಡೆ ಕರುನಾಡಲ್ಲಿ ಅಬ್ಬರಿಸಿದ ಮೇಘರಾಜನ ಹೊಡೆತಕ್ಕೆ ರೈತರ ಜೀವನವೇ ನೀರಲ್ಲಿ ಮುಳುಗಿದೆ. ಬೀದರ್ ರೈತರ ಬದುಕು ಹೇಳತೀರದಂತಾಗಿದೆ. ಮಹಾರಾಷ್ಟ್ರದ ಧನೆಂಗೌ ಹೊಸೂರ್ ಬ್ಯಾರೇಜ್ನಿಂದ 8,87,000 ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ಜಿಲ್ಲೆಯಲ್ಲಿ ಬರೋಬ್ಬರಿ 181 ಕೋಟಿಗೂ ಹೆಚ್ಚು ಮೊತ್ತದ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು ಜನರು ಪರದಾಡುತ್ತಿದ್ದಾರೆ. ಜಮೀನಿನಲ್ಲಿ ಮಳೆ ನೀರು ತಗ್ಗಿದ್ದು ಬೆಳೆಗಳೆಲ್ಲ ಸಂಪೂರ್ಣ ಕೊಳೆತು ಹೋಗಿದೆ. ಮಹಾಮಳೆಗ ರಾಜ್ಯದ ಮುಕುಟ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬೋದು. ಒಂದು ಕಡೆ ಮಳೆ ಇರ್ಬೋದು, ಒಂದು ಕಡೆ ಪ್ರವಾಹ ಇರ್ಬೋದು. ಮಾಂಜ್ರಾ ಜಲಾಶಯ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ ಮೂಲಕ ತೆಲಂಗಾಣಕ್ಕೆ ಹರಿಯುವ ಮಾಂಜ್ರಾ ಜಲಾಶಯ ಭಾಗದಲ್ಲಿ ನೋಡ್ಬೋದು. ನೀವು ಈಗಾಗಲೇ ಸಚಿವರು ಕೂಡ ಆಗಮಿಸಿದ್ದಾರೆ. ಮಾಂಜ್ರಾ ಜಲಾಶಯ ಏನು ಈಗಾಗಲೇ ಸಾಕಷ್ಟು ಪ್ರವಾಹ ಬಂದು ಏನು ಸಾಕಷ್ಟು ಮರ ಗಿಡಗಳು ಬೆಳೆಗಳನ್ನು ಕೊಚ್ಕೊಂಡು ಹೋಗಿವೆ. ಅನ್ನದಾತರು ದೇಶಕ್ಕೆ ಅನ್ನ ನೀಡುವ ನೇಗಿಲು ಯೋಗಿಗಳಿಗೆ ಧೈರ್ಯ ತುಂಬಂಥ ಕೆಲಸ ಈಶ್ವರ್ ಖಂಡೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳೆ ಹಾನಿ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಈಗಾಗಲೇ ಸಿಎಂ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ದೀಪಾವಳಿ ಒಳಗಾಗಿ ಎಲ್ಲ ರೈತರ ಖಾತೆಗೆ ಪರಿಹಾರ ಹಣ ಜಮವಾಗಲಿದೆ ಎಂದು ಭರವಸೆ ನೀಡಿದ್ರು. ಜಿಲ್ಲೆ ರೈತರಿಗೆ ಏನೊಂದು ಭರವಸೆ ಕೊಡ್ತಾರೆ ಸರ್? ಎಷ್ಟು ಪರಿಹಾರ, ಎಷ್ಟು ದಿನ? ಜಿಲ್ಲೆ ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ. 15 ದಿವಸ ಒಳಗಾಗಿ ಅವರಿಗೆ ಅವರ ಖಾತೆಯಲ್ಲಿ ಪರಿಹಾರ ಹಣ ಜಮಾ ಮಾಡುವಂತ ಕೆಲಸ ಸರ್ಕಾರ ಮಾಡ್ತದೆ. ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಒಳಗಾಗಿ ರೈತರಿಗೆ ಪರಿಹಾರ ಕೊಡ್ತೇವೆ. ಮಹಾಮಳೆ ಪ್ರವಾಹಕ್ಕೆ ರೈತರು ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಅಷ್ಟೇ ಅಲ್ಲ, ಹಲವು ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ. ಬೀದರ್ ಜಿಲ್ಲೆಯಾದ್ಯಂತ 47 ಸೇತುವೆಗಳು ಕೊಚ್ಚಿಕೊಂಡು ಹೋದ ಪರಿಣಾಮ ಗಡಿ ಭಾಗದ ಜನರು ಪರದಾಡುವಂತಾಗಿದೆ. ಭಾರಿ ಮಳೆ ಪ್ರವಾಹಕ್ಕೆ ಬೆಳೆ ಅಷ್ಟೇ ಅಲ್ಲ, ಇವತ್ತು ಒಂದಿಲ್ಲ ಎರಡಿಲ್ಲ 10 ಹಲವು ಸೇತುವೆಗಳು ಕೊಚ್ಕೊಂಡು ಹೋಗ್ಯಾವ. ರಸ್ತೆ ಸಂಪರ್ಕ ಕೂಡ ಕಟ್ಟಾಗ್ಯದ. ನಾವು ಭಾಲ್ಕಿ ಏನು ಈಗಾಗಲೇ ಗಡಿ ಭಾಗದ ಹಲಸಿ ತೂಗಾಂವ್ ಸಾಯಿಗಾಂವ್ ಬರ್ತಾ ಏರಿಯಾದಲ್ಲಿ ಇದ್ದೀವಿ ನೋಡ್ಬೋದು. ಇಲ್ಲೊಂದು ಸೇತುವೆ ಇದೆ. ಸೇತುವೆ ಯಾವ ರೀತಿ ಕೊಚ್ಕೊಂಡು ಹೋಗ್ಯದ, ಸಂಪೂರ್ಣವಾಗಿ ಅರ್ಧ ಸೇತುವೆ ಕೊಚ್ಕೊಂಡು ಹೋಗ್ಯದ. ರಸ್ತೆ ಸಂಪರ್ಕ ಎಲ್ಲೋ ಒಂದು ಕಡೆ ಜನ ಜೀವ ಕಳ್ಕೊಂಡು ಇಡೋಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಾಮಳೆಗೆ ಬೀದರ್ನಲ್ಲಿ ತೊಗರಿ ಬೆಳೆ ಕೊಚ್ಚಿ ಹೋಗಿದೆ. 3-4 ದಿನ ಜಮೀನಿನಲ್ಲಿ ನೀರು ನಿಂತು 1.66 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದೆ. ಇಲ್ಲಿಗೂ ಸಹ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಈಗಾಗಲೇ ತೊಗರಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬಂದಿತ್ತು. ಆದರೆ ಪ್ರವಾಹ ಮಳೆಯಿಂದ ಸಂಪೂರ್ಣವಾಗಿ ತೊಗರಿ ಅನ್ನೋದನ್ನು ನೋಡ್ಬೋದು ಯಾವ ರೀತಿ ನಷ್ಟ ಆಗಿದೆ ಅಂಥೇಳಿ ಅವ್ರ ಎದುರು ತಮ್ಮ ಗೋಳನ್ನು ತೊಡ್ಕೋತಾ ಇದ್ದಾರೆ. ಅಧಿಕಾರಿಗಳು ಕೂಡ ಈಗ ಜಿಲ್ಲಾ ಪಂಚಾಯತ್ CEO ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಮಳೆರಾಯನ ಆರ್ಭಟಕ್ಕೆ, ಮಳೆರಾಯನ ಅವಕೃಪೆಗೆ ಮಳೆ ಒಂದು ಕಡೆ ಇರ್ಬೋದು, ಪ್ರವಾಹ ಒಂದು ಕಡೆ ಇರ್ಬೋದು ನೋಡ್ಬೋದು. ನಾವು ಸಾಯಿಗಾಂವ್ ಸೇತುವೆ ಪಕ್ಕದಲ್ಲೇ ಈಗಾಗಲೇ ಸಚಿವರು ಅಧಿಕಾರಿಗಳು ಬಂದರೆ ನಾವು ಕೂಡ ಇಲ್ಲೇ ಇದ್ದೀವಿ. ಯಾವ ರೀತಿ ಈ ಭಾಗದ ವಾಣಿಜ್ಯ ಬೆಳೆ ಏನು ತೊಗರಿ ಅಂತ ಹೇಳ್ತೀವಿ, ಆ ತೊಗರಿ ಸಂಪೂರ್ಣವಾಗಿ ಏನದಂದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಅಪಾರ ಪ್ರಮಾಣದ ನಷ್ಟ ಆಗಿದೆ. ಕೊಚ್ಚಿ ಹೋದ ಮನೆ ವಸ್ತುಗಳು, ಜನರು ಕಣ್ಣೀರು. ಕಲಬುರಗಿಯಲ್ಲೂ ಮಳೆಯ ಅವಾಂತರಕ್ಕೆ ಜನರು ಕಂಗಾಲಾಗಿದ್ದಾರೆ. ರತ್ತೇವಾಡಿಗೆಯಲ್ಲಿ ಭೀಮಾ ನದಿಯ ಪ್ರವಾಹಕ್ಕೆ ದವಸ ಧಾನ್ಯ ಸೇರಿ ಮಕ್ಕಳ ಶಾಲಾ ಬ್ಯಾಗ್ ಪುಸ್ತಕಗಳು ನೀರಲ್ಲಿ ನೆನೆದು ಜನರು ಪರದಾಡಿದ್ದಾರೆ. ಪ್ರವಾಹ ಕಡಿಮೆಯಾದ ಬಳಿಕ ಮನೆ ಕ್ಲೀನಿಂಗ್ ವೇಳೆ ಹಾನಿಯಾದ ದವಸ ಧಾನ್ಯ ಕಂಡು ಮನೆಯವರು ಕಣ್ಣೀರು ಹಾಕುತ್ತಿದ್ದಾರೆ. ಪ್ರವಾಹಕ್ಕೆ ಹೊಡೆತ ಹತ್ತಿ ಬೆಳೆ ಸಂಪೂರ್ಣ ನಾಶ. ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಹಾಗರಗುಂಡಗಿ ಒಂದೇ ಗ್ರಾಮದಲ್ಲಿ 100 ಎಕರೆಯಲ್ಲಿ ಬೆಳೆದ ಹತ್ತಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ.
ಕಲಬುರಗಿ ತಾಲೂಕಿನ ಹಗರಗುಂಡಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಏನು ಹಗರಗುಂಡಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಭೀಮಾ ನದಿಯ ಪ್ರವಾಹದಲ್ಲಿ ತನ್ನ ಸ್ವಂತ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನಾಶವಾದರೂ ಸಂತ್ರಸ್ತರಿಗೆ ಆಹಾರ ಕಿಟ್ ವಿತರಣೆ ಮಾಡಿ ರೈತ ಮಾನವೀಯತೆ ಮೆರೆದಿದ್ದಾನೆ. ಬರಗುಡಿಯ ರೈತ ದಸ್ತಗೀರ ಸಂತ್ರಸ್ತರಿಗೆ ಅಕ್ಕಿ, ಗೋಧಿ, ಬೇಳೆ, ದಿನಸಿ ವಿತರಣೆ ಮಾಡಿದ್ದಾರೆ. ಪ್ರವಾಹದ ಇಳಿಕೆಗೆ ದೇವರ ಮೊರೆ ಹೋದ ಸಂತ್ರಸ್ತರು. ಕಲಬುರಗಿಯ ಭೀಮಾ ನದಿಯಲ್ಲಿ ಪ್ರವಾಹ ತಗ್ಗಲು ಸಂತ್ರಸ್ತರು ದೇವರ ಮೊರೆ ಹೋಗಿದ್ದಾರೆ. ನದಿಗೆ ಪೂಜೆ ಮಾಡಿ ನೈವೇದ್ಯ ಸಲ್ಲಿಕೆ ಮಾಡಲಾಗಿದೆ. ಬೀದರ್ನಿಂದ ಮಲ್ಲಿಕಾರ್ಜುನ್ ಮರಕಲೆ ಜೊತೆ ಓಂ ಪ್ರಕಾಶ್ ಬುಂದೂರ್, ಕಲಬುರಗಿ. ಮಹಾಮಳೆಯ ಆರ್ಭಟಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ವರುಣ ಕೊಂಚ ಬಿಡುವು ಕೊಟ್ಟಿದ್ರೂ ಕೂಡ ಸಹ ನದಿಗಳು ಆರ್ಭಟ ಮಾತ್ರ ಕಡಿಮೆ ಆಗಿಲ್ಲ. ಹಾಗಾದ್ರೆ ಈ ಮೇಘರಾಜನ ಅವಾಂತರದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉಕ್ಕಿ ಹರಿಯುತ್ತಿರುವ ನದಿಗಳು, ಜಮೀನುಗಳು ಸಂಪೂರ್ಣ ಜಲಾವೃತ. ಬೆಳೆ ಹಿಡಿದು ಕಣ್ಣೀರು ಹಾಕುತ್ತಿರುವ ಅನ್ನದಾತರು, ಪರಿಹಾರಕ್ಕಾಗಿ ರೈತರ ಪರದಾಟ. ಇದು ವರುಣ ಮಾಡಿದ ಅವಾಂತರದ ಮಳೆಯ ದೃಶ್ಯ. ಮಳೆ ಆರ್ಭಟಕ್ಕೆ ಕೊಚ್ಚಿ ಹೋದ ರೈತರ ಬದುಕು. ನಿಲ್ಲದ ನದಿಗಳ ರೌದ್ರಾವತಾರ, ತಗ್ಗುತ್ತಿಲ್ಲ ನೆರೆ. ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿದ ಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ. ಒಂದೆಡೆ ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸಿದ್ರೆ ಮತ್ತೊಂದೆಡೆ ಕರುನಾಡಲ್ಲಿ ಅಬ್ಬರಿಸಿದ ಮೇಘರಾಜನ ಹೊಡೆತಕ್ಕೆ ರೈತರ ಜೀವನವೇ ನೀರಲ್ಲಿ ಮುಳುಗಿದೆ. ಬೀದರ್ ರೈತರ ಬದುಕು ಹೇಳತೀರದಂತಾಗಿದೆ. ಮಹಾರಾಷ್ಟ್ರದ ಧನೆಂಗೌ ಹೊಸೂರ್ ಬ್ಯಾರೇಜ್ನಿಂದ 8,87,000 ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ಜಿಲ್ಲೆಯಲ್ಲಿ ಬರೋಬ್ಬರಿ 181 ಕೋಟಿಗೂ ಹೆಚ್ಚು ಮೊತ್ತದ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು ಜನರು ಪರದಾಡುತ್ತಿದ್ದಾರೆ. ಜಮೀನಿನಲ್ಲಿ ಮಳೆ ನೀರು ತಗ್ಗಿದ್ದು ಬೆಳೆಗಳೆಲ್ಲ ಸಂಪೂರ್ಣ ಕೊಳೆತು ಹೋಗಿದೆ. ಮಹಾಮಳೆಗ ರಾಜ್ಯದ ಮುಕುಟ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬೋದು. ಒಂದು ಕಡೆ ಮಳೆ ಇರ್ಬೋದು, ಒಂದು ಕಡೆ ಪ್ರವಾಹ ಇರ್ಬೋದು. ಮಾಂಜ್ರಾ ಜಲಾಶಯ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕ ಮೂಲಕ ತೆಲಂಗಾಣಕ್ಕೆ ಹರಿಯುವ ಮಾಂಜ್ರಾ ಜಲಾಶಯ ಭಾಗದಲ್ಲಿ ನೋಡ್ಬೋದು. ನೀವು ಸಚಿವರು ಕೂಡ ಆಗಮಿಸಿದ್ದಾರೆ. ಮಾಂಜ್ರಾ ಜಲಾಶಯ ಏನು ಈಗಾಗಲೇ ಸಾಕಷ್ಟು ಪ್ರವಾಹ ಬಂದು ಏನು ಸಾಕಷ್ಟು ಮರ ಗಿಡಗಳು ಬೆಳೆಗಳನ್ನು ಕೊಚ್ಕೊಂಡು ಹೋಗಿವೆ. ಅನ್ನದಾತರು ದೇಶಕ್ಕೆ ಅನ್ನ ನೀಡುವ ನೇಗಿಲು ಯೋಗಿಗಳಿಗೆ ಧೈರ್ಯ ತುಂಬಂಥ ಕೆಲಸ ಈಶ್ವರ್ ಖಂಡ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬೆಳೆ ಹಾನಿ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಈಗಾಗಲೇ ಸಿಎಂ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ದೀಪಾವಳಿ ಒಳಗಾಗಿ ಎಲ್ಲ ರೈತರ ಖಾತೆಗೆ ಪರಿಹಾರ ಹಣ ಜಮವಾಗಲಿದೆ ಎಂದು ಭರವಸೆ ನೀಡಿದ್ರು. ಜಿಲ್ಲೆ ರೈತರಿಗೆ ಏನೊಂದು ಭರವಸೆ ಕೊಡ್ತಾರೆ ಸರ್? ಎಷ್ಟು ಪರಿಹಾರ, ಎಷ್ಟು ದಿನ? ಜಿಲ್ಲೆ ರೈತರು ಆತಂಕ ಪಡೋ ಅವಶ್ಯಕತೆ ಇಲ್ಲ. 15 ದಿವಸ ಒಳಗಾಗಿ ಅವರಿಗೆ ಅವರ ಖಾತೆಯಲ್ಲಿ ಪರಿಹಾರ ಹಣ ಜಮಾ ಮಾಡುವಂತ ಕೆಲಸ ಸರ್ಕಾರ ಮಾಡ್ತದೆ. ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಒಳಗಾಗಿ ರೈತರಿಗೆ ಪರಿಹಾರ ಕೊಡ್ತೇವೆ. ಮಹಾಮಳೆ ಪ್ರವಾಹಕ್ಕೆ ರೈತರು ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಅಷ್ಟೇ ಅಲ್ಲ, ಹಲವು ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ. ಬೀದರ್ ಜಿಲ್ಲೆಯಾದ್ಯಂತ 47 ಸೇತುವೆಗಳು ಕೊಚ್ಚಿಕೊಂಡು ಹೋದ ಪರಿಣಾಮ ಗಡಿ ಭಾಗದ ಜನರು ಪರದಾಡುವಂತಾಗಿದೆ. ಭಾರಿ ಮಳೆ ಪ್ರವಾಹಕ್ಕೆ ಬೆಳೆ ಅಷ್ಟೇ ಅಲ್ಲ, ಇವತ್ತು ಒಂದಿಲ್ಲ ಎರಡಿಲ್ಲ 10 ಹಲವು ಸೇತುವೆಗಳು ಕೊಚ್ಕೊಂಡು ಹೋಗ್ಯಾವ. ರಸ್ತೆ ಸಂಪರ್ಕ ಕೂಡ ಕಟ್ಟಾಗ್ಯದ. ನಾವು ಭಾಲ್ಕಿ ಏನು ಈಗಾಗಲೇ ಗಡಿ ಭಾಗದ ಹಲಸಿ ತೂಗಾಂವ್ ಸಾಯಿಗಾಂವ್ ಬರ್ತಾ ಏರಿಯಾದಲ್ಲಿ ಇದ್ದೀವಿ ನೋಡ್ಬೋದು. ಇಲ್ಲೊಂದು ಸೇತುವೆ ಇದೆ. ಸೇತುವೆ ಯಾವ ರೀತಿ ಕೊಚ್ಕೊಂಡು ಹೋಗ್ಯದ, ಸಂಪೂರ್ಣವಾಗಿ ಅರ್ಧ ಸೇತುವೆ ಕೊಚ್ಕೊಂಡು ಹೋಗ್ಯದ. ರಸ್ತೆ ಸಂಪರ್ಕ ಎಲ್ಲೋ ಒಂದು ಕಡೆ ಜನ ಜೀವ ಕಳ್ಕೊಂಡಿರೋಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹಾಮಳೆಗೆ ಬೀದರ್ನಲ್ಲಿ ತೊಗರಿ ಬೆಳೆ ಕೊಚ್ಚಿ ಹೋಗಿದೆ. 3-4 ದಿನ ಜಮೀನಿನಲ್ಲಿ ನೀರು ನಿಂತು 1.66 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾಗಿದೆ. ಇಲ್ಲಿಗೂ ಸಹ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ.
ಏನು ಈಗಾಗಲೇ ತೊಗರಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬಂದಿತ್ತು, ಅದರ ಪ್ರವಾಹ ಮಳೆಯಿಂದ ಸಂಪೂರ್ಣವಾಗಿ ತೊಗರಿ ಅನ್ನೋದನ್ನು ನೋಡ್ಬೋದು ಯಾವ ರೀತಿ ನಷ್ಟ ಆಗಿದೆ ಅಂಥೇಳಿ ಅವ್ರ ಎದುರು ತಮ್ಮ ಗೋಳನ್ನು ತೊಡ್ಕೋತಾ ಇದ್ದಾರೆ. ಅಧಿಕಾರಿಗಳು ಕೂಡ ಈಗ ಜಿಲ್ಲಾ ಪಂಚಾಯತ್ CEO ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಮಳೆರಾಯನ ಆರ್ಭಟಕ್ಕೆ, ಮಳೆರಾಯನ ಅವಕೃಪೆಗ ಮಳೆ ಒಂದು ಕಡೆ ಇರ್ಬೋದು, ಪ್ರವಾಹ ಒಂದು ಕಡೆ ಇರ್ಬೋದು. ನೋಡ್ಬೋದು ನಾವು ಸಾಯಗಾಂವ್ ಸೇತುವೆ ಪಕ್ಕದಲ್ಲೇ ಈಗಾಗಲೇ ಸಚಿವರು ಅಧಿಕಾರಿಗಳು ಬಂದರೆ ನಾವು ಕೂಡ ಇಲ್ಲೇ ಇದ್ದೀವಿ. ಯಾವ ರೀತಿ ಈ ಭಾಗದ ವಾಣಿಜ್ಯ ಬೆಳೆ ಏನು ತೊಗರಿ ಅಂತ ಹೇಳ್ತೀವಿ, ಆ ತೊಗರಿ ಸಂಪೂರ್ಣವಾಗಿ ಏನದಂದ್ರೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಅಪಾರ ಪ್ರಮಾಣದ ನಷ್ಟ ಆಗಿದೆ. ಕೊಚ್ಚಿ ಹೋದ ಮನೆ ವಸ್ತುಗಳು, ಜನರು ಕಣ್ಣೀರು. ಕಲಬುರಗಿಯಲ್ಲೂ ಮಳೆಯ ಅವಾಂತರಕ್ಕೆ ಜನರು ಕಂಗಾಲಾಗಿದ್ದಾರೆ. ರತ್ತೆವಾಡಗಿಯಲ್ಲಿ ಭೀಮಾ ನದಿಯ ಪ್ರವಾಹಕ್ಕೆ ದವಸ ಧಾನ್ಯ ಸೇರಿ ಮಕ್ಕಳ ಶಾಲಾ ಬ್ಯಾಗ್, ಪುಸ್ತಕಗಳು ನೀರಲ್ಲಿ ನೆನೆದು ಜನರು ಪರದಾಡಿದ್ದಾರೆ. ಪ್ರವಾಹ ಕಡಿಮೆಯಾದ ಬಳಿಕ ಮನೆ ಕ್ಲೀನಿಂಗ್ ವೇಳೆ ಹಾನಿಯಾದ ದವಸ ಧಾನ್ಯ ಕಂಡು ಮನೆಯವರು ಕಣ್ಣೀರು ಹಾಕುತ್ತಿದ್ದಾರೆ. ಪ್ರವಾಹಕ್ಕೆ ಹೊಡೆತ ಹತ್ತಿ ಬೆಳೆ ಸಂಪೂರ್ಣ ನಾಶ. ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಹಾಗರಗುಂಡಗಿ ಒಂದೇ ಗ್ರಾಮದಲ್ಲಿ 100 ಎಕರೆಯಲ್ಲಿ ಬೆಳೆದ ಹತ್ತಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಗ್ರಾಮದಲ್ಲಿರುವಂಥದ್ದು. ಇಲ್ಲಿರುವಂಥ ಏನು ಹಾಗರಗುಂಡಗಿ ಗ್ರಾಮದಲ್ಲಿರುವಂಥ ಹತ್ತಿ, ಕಬ್ಬು ಸೇರಿದಂತೆ ಚೆಂಡು ಹೂವು, ನಾನಾ ಬೆಳೆಗಳು ಸಂಪೂರ್ಣವಾಗಿ ಭೀಮಾ ನದಿಯ ನೀರಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಸದ್ಯ ನಾನೀಗ ಹತ್ತಿ ಹೊಲದಲ್ಲಿರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ 15ರಿಂದ 20 ದಿನಗಳಲ್ಲಿ ಈ ಒಂದು ಹತ್ತಿ ಏನಿದೆ ಅದು ಹೂವು ಬಿಟ್ಟು ಇದೀಗ ಏನು ಅದು ರೈತರ ಕೈಗೆ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆ ಎಲ್ಲ ಬೆಳೆ ಸಂಪೂರ್ಣವಾಗಿ ಕಪ್ಪೊಡೆದು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡುಬರ್ತಾ ಇರುವಂಥದ್ದು. ಭೀಮಾ ನದಿಯ ಪ್ರವಾಹದಲ್ಲಿ ತನ್ನ ಸ್ವಂತ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನಾಶವಾದರೂ ಸಂತ್ರಸ್ತರಿಗೆ ಆಹಾರ ಕಿಟ್ ವಿತರಣೆ ಮಾಡಿ ರೈತ ಮಾನವೀಯತೆ ಮೆರೆದಿದ್ದಾನೆ. ಬರಗುಡಿಯ ರೈತ ದಸ್ತಗೀರ ಸಂತ್ರಸ್ತರಿಗೆ ಅಕ್ಕಿ, ಗೋಧಿ, ಬೇಳೆ, ದಿನಸಿ ವಿತರಣೆ ಮಾಡಿದ್ದಾರೆ. ಪ್ರವಾಹದ ಇಳಿಕೆಗೆ ದೇವರ ಮೊರೆ ಹೋದ ಸಂತ್ರಸ್ತರು. ಕಲಬುರಗಿಯ ಭೀಮಾ ನದಿಯಲ್ಲಿ ಪ್ರವಾಹ ತಗ್ಗಲು ಸಂತ್ರಸ್ತರು ದೇವರ ಮೊರೆ ಹೋಗಿದ್ದಾರೆ. ನದಿಗೆ ಪೂಜೆ ಮಾಡಿ ನೈವೇದ್ಯ ಸಲ್ಲಿಕೆ ಮಾಡಲಾಗಿದೆ. ಬೀದರ್ನಿಂದ ಮಲ್ಲಿಕಾರ್ಜುನ್ ಮರಕಲೆ ಜೊತೆ ಓಂ ಪ್ರಕಾಶ್ ಬುಂದೂರ್, ಕಲಬುರಗಿ.